ಹಾರ್ಮೋನ್ ಜಲಸಂಧಿಯ ಬಗ್ಗೆ ಬ್ರಿಟನ್ ನೇತೃತ್ವದಲ್ಲಿ ನಡೆದ ಬಹುಪಕ್ಷೀಯ ವರ್ಚುವಲ್ ವಿದೇಶಾಂಗ ಸಭೆಯಲ್ಲಿ ಭಾರತ ಭಾಗವಹಿಸಿತು. ಸಭೆಯಲ್ಲಿ 60ಕ್ಕೂ ಹೆಚ್ಚು ದೇಶಗಳು ಪಾಲ್ಗೊಂಡಿದ್ದು, ಭಾರತವನ್ನ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಪ್ರತಿನಿಧಿಸಿದರು. ಈ ವೇಳೆ ಮಾತನಾಡಿದ ಅವರು, ಹಾರ್ಮೋನ್ಸ್ನಲ್ಲಿ ನಾವಿಕರನ್ನ ಕಳೆದುಕೊಂಡ ಏಕೈಕ ದೇಶ ಭಾರತ ಅಂತ ಹೇಳಿದ್ದಾರೆ. ಇಲ್ಲಿ ನಡೆದ ದಾಳಿಗಳಲ್ಲಿ ಕನಿಷ್ಠ 3 ಭಾರತೀಯ ನಾವಿಕರು ಸಾವನ್ನಪ್ಪಿದ್ದಾರೆ ಎಂದಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರು ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನ ಪ್ರತಿಷ್ಠೆಯ ಕಣವಾಗಿ ಮಾಡಿಕೊಂಡಿದ್ದು, ಶತಾಯ ಗತಾಯ ಗೆಲ್ಲಲೇಬೇಕು ಅಂತ ಪಣದೊಡ್ಡಿದ್ದಾರೆ. ಇಂದು ದಾವಣಗೆರೆ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಪರ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವ ಎಚ್.ಸಿ. ಮಹದೇವಪ್ಪ ಪ್ರಚಾರ ಮಾಡಲಿದ್ದಾರೆ. ಮತ್ತೊಂದು ಕಡೆ ದಾವಣಗೆರೆ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸ ಕರಿಯಪ್ಪ ಪರ ಇಂದು ವಿಪಕ್ಷ ನಾಯಕ ಆರ್ ಅಶೋಕ್, ಎಂಎಲ್ಸಿ ಸಿಟಿ ರವಿ, ಅರವಿಂದ್ ಲಿಂಬಾವಳಿ, ಅರವಿಂದ್ ಬೆಲ್ಲದ್ ಭರ್ಜರಿ ಪ್ರಚಾರ ಮಾಡಲಿದ್ದಾರೆ. ಎಲ್ಪಿಜಿ ಬಂಕ್ ಬಂದ್ ಆದ ಕಾರಣ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ಮೈಸೂರು ರಸ್ತೆಯಲ್ಲಿರುವ ಸ್ಯಾಟಲೈಟ್ ಬಸ್ ಸ್ಟಾಪ್ನಲ್ಲಿರುವ ಎಲ್ಪಿಜಿ ಆಟೋ ಬಂಕ್ ಬಂದ್ ಆಗಿದ್ದಕ್ಕೆ ರಾತ್ರಿಯೆಲ್ಲ ಬಂಕ್ ಮುಂದೆಯೇ ಆಟೋ ಚಾಲಕರು ಕಾದು ಕೂತಿದ್ದಾರೆ. ಮತ್ತೊಂದು ಕಡೆ 60 ರೂಪಾಯಿ ಇದ್ದ 1 ಲೀಟರ್ ಗ್ಯಾಸ್ ಈಗ ದಿಢೀರನೆ 89 ರೂಪಾಯಿಗೆ ಏರಿಕೆಯಾಗಿದೆ. ದುಡಿಮೆ ಇಲ್ಲ, ಗ್ಯಾಸ್ ಇಲ್ಲ, ಬದುಕೋದು ಹೇಗೆ ಅಂತ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ಎರಡನೇ ಮದುವೆಯಾಗಲು ಇಚ್ಛಿಸುವ ವ್ಯಕ್ತಿಗಳನ್ನೇ ಸೈಬರ್ ವಂಚಕರು ಟಾರ್ಗೆಟ್ ಮಾಡ್ತಿದ್ದಾರೆ. ಯುವತಿ ರೀತಿಯಲ್ಲಿ ಸೈಬರ್ ಕದಿಮರು ಆನ್ಲೈನ್ನಲ್ಲಿ ಪರಿಚಯ ಮಾಡಿಕೊಂಡು ಚಾಟ್ ಮಾಡ್ತಾರೆ. ಬಳಿಕ ಮದುವೆಯ ನೆಪದಲ್ಲಿ ಹಣ ಹೂಡಿಕೆ ಮಾಡಿಸಿ ವಂಚನೆ ಮಾಡ್ತಾರೆ. ವಂಶೀಧರ್ ಅನ್ನೋರಿಗೆ ಸೈಬರ್ ವಂಚಕರು ಮದುವೆಯ ಹೆಸರಿನಲ್ಲಿ ಬರೋಬ್ಬರಿ 58 ಲಕ್ಷ ಹಣ ವಂಚಿಸಿತು. ಪ್ರಕರಣ ಸಂಬಂಧ ವೈಟ್ ಫೀಲ್ಡ್ ಸೆನ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಗ್ಯಾಸ್ ರೇಟ್ ಹೆಚ್ಚಳ ಹಿನ್ನೆಲೆ ಬಾಡಿಗೆ ಹೆಚ್ಚಿಸಿ ಅಂತ ಮನೆ ಮಾಲೀಕ ಬಾಡಿಗೆದಾರ ಗಲಾಟೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅನುಮಾನಾಸ್ಪದ ಬ್ಯಾಗ್ಗಳು, ಆಧಾರ್ ಕಾರ್ಡ್ ಮಾಹಿತಿ ಹಾಗೂ ಅಡ್ವಾನ್ಸ್ ಕೇಳಿದಕ್ಕೆ ಬಾಡಿಗೆದಾರರು ಗಲಾಟೆ ಮಾಡಿಕೊಂಡಿದ್ದಾರಂತೆ. ಬಾಂಗ್ಲಾ ಮೂಲದವರಾದರೂ ಬಾಡಿಗೆದಾರ ನರೇಶ್ ಭಾರತೀಯರು ಅಂತ ಹೇಳಿಕೊಂಡಿದ್ರು. ಟೋಕನ್ ಅಡ್ವಾನ್ಸ್ ಕೊಟ್ಟು ಮಾತನಾಡಿದ್ದ 2 ದಿನಕ್ಕೆ ಕೆಲ ಬ್ಯಾಗ್ಗಳ ಸಮೇತ ಮನೆಗೆ ಬಂದಿತ್ತು. 2-3 ಅನುಮಾನಾಸ್ಪದ ಬ್ಯಾಗ್ ನೋಡಿ ಪ್ರಶ್ನೆ ಮಾಡಿ ಆಧಾರ್ ಮಾಹಿತಿ ಕೇಳಿದಕ್ಕೆ ಗಲಾಟೆಯಾಗಿದೆ. ಅಲ್ಲದೆ ತಂಗಿ ಅಂತ ಕರೆತಂದಿರುವ ರೇಖಾ ಎಂಬಾಕಿ ಕೂಡ ನರೇಶ್ ತಂಗಿಯಲ್ಲ. ಸದ್ಯ ದೂರು ಪ್ರತಿ ದೂರು ದಾಖಲಿಸಿಕೊಂಡಿರುವ ಜೆಪಿ ನಗರ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಕ್ರಿಶ್ಚಿಯನ್ ಸಮುದಾಯಕ್ಕೆ ಅತ್ಯಂತ ಪವಿತ್ರವಾದ ದಿನ ಗುಡ್ ಫ್ರೈಡೆ ದಿನದ ಅಂಗವಾಗಿ ಇಂಧನ ಸಚಿವ ಕೆಜೆ ಜಾರ್ಜ್ ಅವರ ಪತ್ನಿ ಸುಧಾ ಜಾರ್ಜ್ ಅವರು ಹಾಡು ಹಾಡಿದ್ದಾರೆ. ಅವರೇನು ಮಾಡುವವರೆಂದು ಅವರರಿಯರು ಇವರನ್ನ ಕ್ಷಮಿಸುವಂತ ಹೇಳ್ತಾ ಪ್ರಾಣ ತ್ಯಾಗ ಮಾಡಿದ ಏಸು ಕ್ರಿಸ್ತನ ಕುರಿತು ಹಾಡು ರಚಿಸಿದ್ದಾರೆ. ಇದಕ್ಕೆ ಅಸೇಫ್ ಅರ್ಜುನ್ ಅವರು ಸಂಗೀತ ನೀಡಿದ್ದು, ಗಾಯಕ ಲಿಯೋ ರೈಸನ್ ಅವರು ಹಾಡಿಗೆ ಧ್ವನಿಯಾಗಿದ್ದಾರೆ. ಬೆಂಗಳೂರಿನ ಮೆಗ್ಜಿ ಆಡಿಯೋಸ್ ಲೂಯಿಸ್ ಮೆಸೇಜನ್ ಮತ್ತು ಲಿಜೋ ಜೋಸ್ ಹಾಡಿನ ರೂಪಾಂತರ ಮಾಡಿದ್ರೆ ಮೆಗ್ಜಿ ಆಡಿಯೋಸ್ ನವರು ರೆಕಾರ್ಡಿಂಗ್ ಮಾಡಿದ್ದಾರೆ. ಇದರ ಮಿಕ್ಸಿಂಗ್ ಮತ್ತು ಮಾಸ್ಟರಿಂಗ್ ಕಾರ್ಯವನ್ನ ಸಾಯಿ ಪ್ರಕಾಶ್ ಅವರು ನಿರ್ವಹಿಸಿದ್ದಾರೆ. ಇತ್ತೀಚೆಗೆ ಹಲವು ಮಾರ್ಗಗಳಲ್ಲಿ ಆದಾಯ ಗಳಿಕೆ ಮಾಡ್ತಾ ಇರುವ ನಮ್ಮ ಮೆಟ್ರೋ ಈಗ ಮತ್ತೊಂದು ಹೆಜ್ಜೆ ಇಟ್ಟಿದೆ. ಶೀಘ್ರದಲ್ಲೇ ಪಿಂಕ್ ಲೈನ್ ಆರಂಭ ಆಗ್ತಿರುವ ಹಿನ್ನೆಲೆ ಎಂಜಿ ರೋಡ್ ಮೆಟ್ರೋ ನಿಲ್ದಾಣದ ಒಳಗಿನ ಸ್ಥಳವನ್ನ ಕಮರ್ಷಿಯಲ್ ಸ್ಥಳವಾಗಿ ಅಭಿವೃದ್ಧಿಪಡಿಸಲು ಟೆಂಡರ್ ಕರೆದಿದೆ. ಇಂಟರ್ಚೇಂಜ್ ನಿಲ್ದಾಣವಾಗಿರುವ ಎಂಜಿ ರೋಡ್ ಮೆಟ್ರೋ ಸ್ಟೇಷನ್ ಅನ್ನ ಕಮರ್ಷಿಯಲ್ ಬಳಕೆಗಾಗಿ ಅಭಿವೃದ್ಧಿಪಡಿಸಲು ಬಿಡ್ ಕರೆಯಲಾಗಿದೆ. ಕೆಪಿಸಿಸಿ ಪೋರ್ಟಲ್ನಲ್ಲಿ ಬಿಡ್ದಾರರು ಅರ್ಜಿ ಸಲ್ಲಿಸಬಹುದಾಗಿದೆ. ಪ್ರತಿ ತಿಂಗಳ ಗುತ್ತಿಗೆ ಮೌಲ್ಯ ಸುಮಾರು 9.5 ಲಕ್ಷ ಆಗಿದೆ. ಈ ಕಾಂಟ್ರಾಕ್ಟ್ ವ್ಯಾಲ್ಯೂ ಹಣದ ಮೇಲೆ ಬಿಡ್ ಮಾಡಬೇಕು. ಬೆಂಗಳೂರಿನ ಗೊರಗಂಟೆಪಾಳ್ಯ ಜಂಕ್ಷನ್ನಲ್ಲಿರುವ ಪ್ರಮುಖ ಬಸ್ ನಿಲ್ದಾಣ ಮೂಲ ಸೌಕರ್ಯ ಇಲ್ಲದೆ ಪಾಳು ಬಿದ್ದಿದೆ. ಬಸ್ ನಿಲ್ದಾಣದಲ್ಲಿ ಮೂಲ ಸೌಕರ್ಯ ಇಲ್ಲದೆ ಜನರು ಪರದಾಡ್ತಿದ್ದಾರೆ. ದೂರದಿಂದ ಬಂದ ಜನರು ಸರಿಯಾದ ವ್ಯವಸ್ಥೆ ಇಲ್ಲದೆ ಪ್ರಯಾಣಿಕರು ಪರದಾಡಿದ್ದಾರೆ. ಎಷ್ಟೇ ಜಿಬಿಎ ಅಧಿಕಾರಿಗಳಿಗೆ ದೂರು ನೀಡಿದರೆ ಯಾವುದೇ ಪ್ರಯೋಜನ ಆಗಿಲ್ಲ. ಹೀಗಾಗಿ ಜಿಬಿಎ ನಡೆಗೆ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊಪ್ಪಳ ತಾಲೂಕಿನ ಭಾಗ್ಯನಗರ ಪಟ್ಟಣ ಪಂಚಾಯಿತಿಯ ವಾರ್ಡ್ ನಂಬರ್ 10 ನವನಗರದಲ್ಲಿ ಹನುಮ ಜಯಂತಿ ಹಿನ್ನೆಲೆ ವಿವಿಧ ಕಾರ್ಯಕ್ರಮಗಳು ನಡೆದವು. ರಕ್ತದಾನ ಶಿಬಿರ ಸೇರಿದಂತೆ ಬಡಾವಣೆ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಅನ್ನದಾಸೋಹ ಕಾರ್ಯಕ್ರಮಗಳು ನಡೆಯಿತು. ಕೆಎಸ್ ಖಾಸಗಿ ಆಸ್ಪತ್ರೆ ವತಿಯಿಂದ ಆಯೋಜಿಸಲಾದ ರಕ್ತ ಶಿಬಿರ ಕಾರ್ಯಕ್ರಮದಲ್ಲಿ ಸುಮಾರು 18ಕ್ಕೂ ಹೆಚ್ಚು ಯುವಕರು ರಕ್ತದಾನ ಮಾಡಿದ್ರೆ 70ಕ್ಕೂ ಹೆಚ್ಚು ಜನ ವೈದ್ಯಕೀಯ ತಪಾಸಣೆಗೆ ಒಳಪಟ್ಟಿದ್ದಾರೆ. ಕಿಚ್ಚ ಸುದೀಪ್ ರಾಜಮೌಳಿ ಕಾಂಬಿನೇಷನ್ ಅಲ್ಲಿ ಬರ್ತಾ ಇರುವ ಎಲ್ಲಾ ಸಿನಿಮಾಗಳು ಸೂಪರ್ ಹಿಟ್ ಆಗಿವೆ. ಇದೀಗ ಅದೇ ನಿರೀಕ್ಷೆ ಮಹೇಶ್ ಬಾಬು ನಟನೆಯ ವಾರಣಾಸಿ ಸಿನಿಮಾ ಮೇಲೆಯೂ ಇದೆ. ನಿರೀಕ್ಷೆಯಂತೆ ಈ ಸಿನಿಮಾದಲ್ಲೂ ಕಿಚ್ಚ ಸುದೀಪ್ ನಟಿಸ್ತಾ ಇರೋದು ಬಹುತೇಕ ಖಚಿತ ಆಗಿದೆ. ಈಗಿರೋ ಮಾಹಿತಿ ಪ್ರಕಾರ ಇಷ್ಟರಲ್ಲಿ ಶುರುವಾಗಲಿರೋ ವಾರಣಾಸಿ ಶೆಡ್ಯೂಲ್ನಲ್ಲಿ ಸುದೀಪ್ ಹಾಜರಾಗಲಿದ್ದು ಸುಮಾರು 15 ದಿನಗಳ ಚಿತ್ರೀಕರಣದಲ್ಲಿ ಸುದೀಪ್ ಭಾಗಿಯಾಗಲಿದ್ದಾರೆ.